ಕಂಡು ತಮ್ಮ ಮನಸ್ಸಿಗೆ ಬಂದಂತೆ ನೆರೆಯುವರು. ಎನ್ನ ಮಡದಿಯರಾದ ಸಚಿ ಮತ್ತು ರಂಭಾದಿಗಳ ಮಾನ ಭಂಗ ಮಾಡಿ ಅತಿ ಕಷ್ಟವನ್ನುಂಟು ಮಾಡಿದರು. ಹೇ ಅಮ್ಮ ಜನರೇ, ಇದು ಎಂತ ಅಪಘಾತವು, ಇದು ಎಂತ ದುರ್ಭಾಗ್ಯವು ಎನಗೆ ಬಂದು ಒದಗಿತು. ಹೇ ದೀನ ದಯಾಳು ಭಕ್ತರ ನಿಧಿಯೇ, ಆ ಕಳ್ಳರನ್ನು ಛೇದಿಸಿ ನಮ್ಮನ್ನು ಪರಿಪಾಲಿಸುವ ಮಾತೇ ಲೋಕವಿಲ್ಲ. ದಾಗಣಿಯಾದ ಸುರಪತಿಯೇ ಕೇಳು, ನೀನೇನು ಭಯಗೊಳ್ಳಬೇಡ. ಆ ಕಡು ದುಷ್ಟರಾದ ಶುಂಭರೆಂಬನನ್ನ ಖಡ್ಗದಿಂದ ಕತ್ತರಿಸಿ ನಿಮಗೆ ಅತಿ ಆನಂದ ಉಂಟು ಮಾಡುವನು. ನಿನ್ನ ಮನದೊಳಗಿನ ಚಿಂತೆಯನ್ನು ಬಿಟ್ಟು ಬಿಡ ಇಂದ್ರ ಸಕಲ ಗುಣ ಸಾಂದ್ರ. ಹೇ ಬ್ರಹ್ಮದೇವನ ಪಡೆದ ಮಾತೆ ಕೇಳು, ಆ ಅಷ್ಟದೆತ್ತ ಮಾಲೀಕರನ್ನು ಅವರ ಪಟ್ಟಣವನ್ನು ಬಿಟ್ಟು ಓಡಿಸಿ ಅವರನ್ನು ಅತಿ ಕಷ್ಟವನ್ನುಂಟು ಮಾಡಿದರೆ ಪಟ್ಟಣದ ಮರ್ಯಾದೆಯನ್ನು ಪರಿಪರಿಯಿಂದ ಆಡಿಸುವರು. ಆ ಕೊಲ್ಲಗೈತ್ಯರ ಶಿರವನ್ನು ಹರಿದು ಈ ನಿಮ್ಮ ಸಂಭ್ರಮದ ಸೆರೆಯಾಯುವುದರಿಂದ ಅವರ ರುಂಡಗಳನ್ನು ಕತ್ತರಿಸಿ ನಮ್ಮ ಸ್ಥಳಾಂತರಕ್ಕೆ ಅಪ್ಪಣೆಯನ್ನು ಕೊಟ್ಟು ರಕ್ಷಿಸುವ ಮಾತೇ ಲೋಕದಿಂದ. ಹೇ ದೇವೇಂದ್ರ ಭೂಪಾಲನೆ, ನೀನು ಹಲವಿ ಹಂಬಲಿಸದೆ ನಿನ್ನ ಮನದೊಳಗಿನ ಚಿಂತೆಯನ್ನು ಬಿಟ್ಟುಗಳು. ಹೇ ಇಂದ್ರ ರಾಜ, ಕಾಲಕರ್ಮದ ವಿಚಾರವನ್ನು ಮಾಡಿದರು. ಯಾಕಂದರೆ ಹಣಿವರ ಕಥೆಯು ಹರಿಹರ ಬ್ರಹ್ಮಾದಿಗಳಿಗೂ ತಿಳಿಯುವುದೆಂಬ ಭವಿಷ್ಯ ಕಥೆಯು ಬಾರದು ಬಪ್ಪದು ತಪ್ಪದು ಎಂಬ ಯುಕ್ತಿಗೆ ದೇವತೆಗಳು ಸದಾಸಿದ್ಧರಾಗಿರಬೇಕು. ಸತ್ಯಕ್ಕೆ ಶಿವನು ಮರಿಲಾರವನು. ನಿಮಗೆ ಕೊಟ್ಟ ಸಂಕಷ್ಟದ ಫಲವನ್ನು ನಾನು ದೈತ್ಯರಿಗೆ ತೋರಿಸಿಕೊಡುವೆನು. ಅವರ ಸತ್ಯರಿದ ಶರೀರವನ್ನು ಕಾರಣ ಕೊಡುವಂತೆ ಕಡಿದು 10 ನಾಯಿಗಳಿಗೆ ಹಚ್ಚಿಬಿಡುವನು. ನಿಮಗೆ ಶ್ರೇಷ್ಠವಾದ ಸುಖ ಸಾಮ್ರಾಜ್ಯವನ್ನು ಉಂಟು ಮಾಡಿಕೊಡುವನು. ಭೂಪತಿ ದೇವೇಂದ್ರ ಭೂಪತಿ. ಹೇ ಅಮ್ಮ ಗಿರಿಜೇಶ್ವರಿ, ನಿಮ್ಮ ಅಂತಃಕರಣದಿಂದ ನಮಗೆ ಬಂದಂತ ಅನುಸೂಚಿತವಾದ ಕಷ್ಟವನ್ನು ದೂರ ಮಾಡಿ ಸಕಲ ದೇವತೆಗಳನ್ನು ಅಷ್ಟದಿಕ್ಕ ಮಾಲೀಕರನ್ನು ಆನಂದ ಸಾಗರದಲ್ಲಿ ಮುಳುಗಿಸುವ ಭಾರವು ನಿನ್ನದಲ್ಲದೆ ಅನ್ಯತಾ ಇಲ್ಲ. ಹೇ ಅಮ್ಮ ತಾಯಿ, ಆ ಶುಂಭರೆಂಬ ರಕ್ಕಸರ ಪೀಡಿಯನ್ನು ಉಳಿಯದಂತೆ ಮಾಡಿ ಅವರ ಶಿರವನ್ನು ಚಂಡಾಡಿ ನಮ್ಮನ್ನು ಆನಂದಗೊಳಿಸಮ್ಮ. ಏ ಅಮ್ಮ ಮಾತೆ, ಇದನ್ನ ಮತ್ತ ಹೇಳ್ತೀನಿ ಕೇಳುವಂತವಳು. ಏನಿರೋದು ಚೆನ್ನಾಗಿ ಹೇಳುವಂತವಳು.
ನಿಮ್ಮ ಪಾದಾರವಿಂದಕ್ಕೆ ಪ್ರಾಪ್ತಾಂಗ ಇದೆ. ಈ ನಿಮ್ಮ ಬಡದಾಶಿಗಳ ಮಾಡುವ ದೀನ ಸ್ತುತಿಗೆ ತಾವು ಸಾಕ್ಷಾತ್ ಪ್ರತ್ಯಕ್ಷ ಆಗುವುದು ನೋಡಬೇಕಾದರೆ ನಮ್ಮ ಪೂರ್ವ ಪುಣ್ಯಕ್ಕೆ ಹೆಡೆ ಇಲ್ಲ. ಹೇರಿನ ಹಡೆದ ಮಾನಿನ ಕಣ್ಣು ಮುಚ್ಚಿದ ಕ್ಷಣ ಊತ್ರಿ ಜಗತ್ತು ಪ್ರಳಯವಾಗುವುದು. ನೀನು ಇಂಥ ಮಾಮೈಗಳ ರೀತಿಯಾದ ಪರಿಚಯನೇ ಈಗ ನಮಗೆ ಬಂದಂತ ವಿಪತ್ತನ್ನು ದೂರ ಮಾಡಿ ನಮ್ಮನ್ನು ಅಪಮಾನ ಮಾಡಿದ ಮೂರ್ಖ ಶುಂಭ ನಿಸುಂಬರೆಂಬ ನೀಚರನ್ನು ಛೇದಿಸಿ ಅವರ ಕುಲಕೋಟೆ ಅಂಶವನ್ನು ನಾಶ ಮಾಡಿ ನನ್ನ ಮಂಗಳಸೂತ್ರ ಉಳಿತಮ್ಮ ಜನರೇ ಜಗತ್ತು ನೋಯಿನಿ. ಈ ವೇಳೆ ನಿನಗೆ ಬಂದಿರುವ ಸಂಕಷ್ಟವನ್ನು ಪಾರ ಮಾಡೋದಕ್ಕೆ ಹಲವು ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಿಂದ ಇರುವಂತವಳಾಗು. ಈ ಎಲ್ಲರೂ ಹೇ ಭವಾನೀಶ್ವರ ಭವಾನಿ ಮಾತೆ ಕೇಳು. ಆ ಸೋಮರ ಮಾತು ಕೇಳಿ ಚಂಡ ಮುಂಡ ಎಂಬ ಕಳ್ಳ ರಕ್ಕಸರು ಎಲ್ಲ ಗಂಡನನ್ನು ಸೆರೆ ಹಿಡಿದು ಕೈಗಳಿಗೆ ಬೇಡಿಯನ್ನು ಜಡಿದು ಬಂದೆ ಖಾನೆಯಲ್ಲಿ ಹಾಕಿರುವರು. ದುಷ್ಟ ರಾಕ್ಷಸರನ್ನು ಕಾವಲಿಟ್ಟು ತಮ್ಮ ಮನಸ್ಸಿಗೆ ಬಂದಂತೆ ಸರ್ವ ದೇವತೆಗಳನ್ನು ಅಷ್ಟ ದಿಕ್ಕಪಾಲಕರನ್ನು ಶಿಕ್ಷಿಸಿ ಹಾಳೆಯಲ್ಲಿಟ್ಟು ಈಗ ನಮ್ಮನ್ನು ಸೆರೆಮನಿಂದ ಕೆಟ್ಟರಡೆ ಕೆಟ್ಟಿದರೆ ನೋಡಮ್ಮ ಮಾತೆ ಸೌಖ್ಯ ಪ್ರದಾತೆ ಸುರಗಂಧರ್ವ ನಾಯಕಿಯಾದ ಸತಿದೇವಿ ನೀನೇನು ಚಿಂತಿಸಲು ಕಾರಣವಿಲ್ಲ. ಆ ನೀಚ ಶುಂಭ ನಿಶುಂಭರೆಂಬ ಘಾತಕರನ್ನು ಅವ್ರ ವಂಶವನ್ನೇ ನಾಶ ಮಾಡಿ ನಿಮಗೆ ಸುಖ ಸಾಮ್ರಾಜ್ಯದ ಸುಖವನ್ನು ಉಂಟು ಮಾಡುವನು. ಸಚಿ ಎಲ್ಲರೂ ರುಚಿ. ಹೇ ಶಾಂಭವೀರ ಭವಾನಿ ಮಾತೆ ಕೇಳು. ನಾವು ಎಲ್ಲಾದರೂ ಅರಣ್ಯವಾಸಿಗಳಾಗಿ ಕಾಲ ಕಳಿತೇವೆ. ಏನ್ ತಡದಾರ ಕೊಡಿ ಕೂತು ಬಿಟ್ರ ಏನ ಭಕ್ತಳಾದ ಸಚಿದೇವಿಯೇ ಕೇಳು. ಈ ಸಮಯದಲ್ಲಿ ಉಖ್ಯಾರ ಬರುವ ಕೋಪಾಗ್ನಿಯನ್ನು ನೀನೇನು ಕೇಳಬೇಡ. ಆ ನೀಚ ಶುಂಭ ನಿಶುಂಭರೆಂಬ ಘಾತಕರನ್ನು ನನ್ನ ಖಡ್ಗದಿಂದ ಕತ್ತರಿಸಿ ನಿನಗೆ ಅತಿ ಆನಂದ ಉಂಟು ಮಾಡುವನು. ನೀನು ನನಗೆ ಪುಷ್ಪದ ಆರತಿಯನ್ನು ಎತ್ತಿ ಕರ್ಪೂರದ ಗಿಳನ್ನು ತಂದು ಕೊಡುವಂತವಳು. ತಾಳದೊಳ ಕೈತರನ್ನು ಸೀಳಿ ಚಂಡವನ್ನು ಕಳೆದು ರಕ್ತ